ಯದಾ ಯದಾನ ಯಕ್ಷಂತಿ ನಹೋಷ್ಯಂತಿ ದ್ವಿಜಾತಯ ತದಾ ತದಾ ಕಲೇರ್ವೃದ್ಧಿ ಅನುಮಯ ವಿಚಕ್ಷಣ. ಇದು ಬಹಳ ಮುಖ್ಯ. ಯಾವತ್ತು ಬ್ರಾಹ್ಮಣರು ಸ್ವವಿಹಿತ ವೃತ್ತಿಯನ್ನು, ಯಜ್ಞಗಳನ್ನು ಮಾಡುವುದು, ಮಾಡಿಸುವುದು, ಅಧ್ಯಯನವನ್ನು ಮಾಡುವುದು, ಅಧ್ಯಾಪನ ಮಾಡುವುದು, ದಾನವನ್ನು ಕೊಡುವುದು, ದಾನವನ್ನು ಸ್ವೀಕಾರ ಮಾಡುವುದು, ಇದು ನಿಲ್ಲಿಸ್ತಾರೋ ಅವತ್ತು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಯಾವುದು ಅಂತಂದರೆ ತದಾ ತದಾ ಕಲೇಹೇ ವೃದ್ಧಿ ಅನುಮೇಯ ವಿಚಕ್ಷಣೈ. ಇದರಲ್ಲಿ ಕೇವಲ ಬ್ರಾಹ್ಮಣರ ಪಾತ್ರ ಇಲ್ಲ, ಎಲ್ಲರ ಪಾತ್ರವೂ ಇದೆ. ಎಲ್ಲರೂ ವೇದಶಾಸ್ತ್ರಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಅವರಿಂದ ಅಧ್ಯಯನವನ್ನು ಮಾಡಿಸುವಂತಹ ವ್ಯವಸ್ಥೆ ಆಗಬೇಕು. ಇಲ್ಲ ಎಷ್ಟೆಷ್ಟು ಕಡಿಮೆ ಆಗ್ತಾ ಹೋಗುತ್ತೋ ಯಾಗಾದಿಗಳು, ಆಗ ಕಲಿಯ ಪ್ರಭಾವ ಹೆಚ್ಚೆಚ್ಚು ಆಗುತ್ತೆ ಅಂತ ತಿಳಿಸ್ತಾರೆ. ಸರ್ವಧರ್ಮೇಶು ನಷ್ಟೇಶು ಇತಿ ನಿಶ್ರೀಕತಾಂ ಜಗತ್. ಯಾವಾಗ ಅವರವರ ಧರ್ಮವನ್ನು ಬಿಡ್ತಾ ಹೋಗ್ತಾರೋ ಲೋಕದಲ್ಲಿ ಸಂಪತ್ತಿನ ಅಭಾವ ಬರ್ತಾ ಹೋಗುತ್ತೆ, ದುಡ್ಡು ಕಡಿಮೆ ಆಗ್ತಾ ಹೋಗುತ್ತೆ, ದೇಶದಲ್ಲಿ ದುರ್ಭಿಕ್ಷೆ ಹೆಚ್ಚಾಗುತ್ತೆ, ಹಸಿವೆಯಿಂದ ಜನ ಒದ್ದಾಡ್ತಾರೆ. ಯಾಕೆ ಅಂದರೆ ಒಬ್ಬರೊಬ್ಬರು ಬೇರೆ ಬೇರೆ ರೀತಿಯಾಗಿ ಅವರವರು ಮನಸ್ಸಿಗೆ ಬಂದಂತೆ ಸ್ವಚ್ಛಂದವಾಗಿ ಇರುವುದಕ್ಕೆ. ಹೀಗೆ ದ್ವಾಪರೇ ತಚ್ಚ ಮಾಸೇನ ಅಹೋರಾತ್ರಾಣಿ ತತ್ಕಲೋ ಧಾರ್ಯಕೃತೆ ಯಜನ್ ಯಜ್ಞೈ ತ್ರೇತಾಯಾಮ್ ದ್ವಾಪರೇ ಅರ್ಚಯನ್. ಕಲಿಕಾಲ ಇಷ್ಟು ಘೋರವಾಗಿದ್ದರೂ ಕೂಡ ಭಯಪಡುವ ಅಗತ್ಯ ಇಲ್ಲ ಅಂತ. ಯಾಕೆಂದರೆ ಕೇಶವ ಸ್ಮರಣೆ ಮಾಡಿದರೆ ಎಲ್ಲವೂ ಪರಿಹಾರ ಆಗುತ್ತೆ ಅಂತ ಕೊನೆಗೆ ನಮಗೊಂದು ಉತ್ಸಾಹ ತುಂಬುವಂತಹ ಮಾತುಗಳನ್ನು ಕೂಡ ಆಡ್ತಾರೆ. ಘೋರೇ ಕಲಿಯುಗೆ ಪ್ರಾಪ್ತೆ ವಿಷ್ಣುಂ ಧ್ಯಾಯನ್ ನಸೀದತಿ ಅಹೋ ಅತೀವ ಮಹಾಭಾಷ್ಯಾ ಸಕೃದ್ಯೇ ಕೇಶವಾರ್ಚಕಾ. ಕಲಿಯುಗದಲ್ಲಿ ಪ್ರಾಪ್ತೇ ಕಲಿಯುಗೆ ಘೋರೆ ಧರ್ಮಜ್ಞಾನ ವಿವರ್ಜಿತೆ ನ ಕಶ್ಚಿತ್ ಸ್ಮರತೆ ದೇವಂ ಕೃಷ್ಣಂ ಕಲಿಮಲಾಪಹಂ ಅಂತ ಆಚಾರ್ಯರು ಹೇಳ್ತಾರೆ. ಕಲಿಯುಗ ಬಂದಾಗ ಯಾರೂ ಕೂಡ ಕೃಷ್ಣ ಸ್ಮರಣೆ ಮಾಡುವುದಿಲ್ಲ, ನಾರಾಯಣ ಸ್ಮರಣೆ ಮಾಡುವುದಿಲ್ಲ. ಅದೇನಾದರೂ ಮಾಡಿದರೆ ಅವನು ದೊಡ್ಡ ಭಾಗ್ಯವಂತ ಅಂತ ಹೇಳಬೇಕು. ಆದ್ದರಿಂದ ಘೋರೇ ಕಲಿಯುಗೆ ಪ್ರಾಪ್ತೇ ಸರ್ವಕರ್ಮ ಬಹಿಷ್ಕೃತೆ ನ್ಯೂನಾತಿರಿಕ್ತತಾ ನ ಸ್ಯಾತ್ ಕಲೋ ವೇದೋಕ್ತ ಕರ್ಮಣ. ಹೀಗೆ ಫಲ ಕೊಡುವುದು ಯಾವುದು? ನಮಗೆ ಚೆನ್ನಾಗಿ ಬದುಕಬೇಕು, ಚೆನ್ನಾಗಿ ಇರಬೇಕು ಅಂತಂದರೆ ಕೇಶವ ಸ್ಮರಣೆ ಬಿಟ್ಟರೆ ಇಷ್ಟೆಲ್ಲ ಇಷ್ಟೇ ಹೇಳಿದ್ದು. ಇನ್ನೂ ಪುರಾಣಗಳು ಹೇಳುವಾಗ ವಿಪರೀತವಾಗಿ ಹೇಳುತ್ತೆ. ಮಳೆಯೇ ಬರುವುದಿಲ್ಲ, ಜನ ಅಲ್ಪೋದಕ ಪೃಥಿವಿ ಅಂತ ಹೇಳ್ತಾರೆ. ಭೂಮಿಯಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಬೀಜಗಳನ್ನು ಬಿತ್ತಿದರೆ ಬೆಳೆ ಬರುವುದಿಲ್ಲ, ಬಂದರೂ ಕೂಡ ಸ್ವಲ್ಪ ಬರುತ್ತೆ, ಅದು ಆಹಾರ ಸಾಕಾಗುವುದಿಲ್ಲ, ವೃಷ್ಟಿ ಆಗುವುದಿಲ್ಲ, ಜನರು ಪರಸ್ಪರ ಹಿಂಸೆ ಮಾಡಿಕೊಳ್ತಾರೆ, ದುಡ್ಡಿಗಾಗಿ ಹೊಡೆದಾಡ್ತಾರೆ. ಈ ರೀತಿಯಾಗಿ ಅಲ್ಪೋದಕ ಪೃಥಿವಿ ಸಸ್ಯಾಹ ಸ್ನಿಗ್ಧ ಫಲಾಹ ಅಂತ ಹೇಳ್ತಾರೆ. ಯಾವ ಫಲವನ್ನೂ ಕೂಡ ಕೊಡುವುದಿಲ್ಲ. ಇವತ್ತು ದೇಶ ಸುಭಿಕ್ಷೆಯಾಗಿಯೇ ಇದೆ. 2-3 ಹೊತ್ತು ನಾವು ತಿನ್ನುವಷ್ಟು ದೇಶ ಆರಾಮಾಗಿದೆ. ಯಾಕೆ ಅಂದರೆ ಎಲ್ಲರಲ್ಲಿಯೂ ಧರ್ಮ ಪ್ರಜ್ಞೆ ಇದೆ. ಜನಗಳಲ್ಲಿ ಧರ್ಮ ಪ್ರಜ್ಞೆ ಯಾವತ್ತಿನವರೆಗೂ ಇರುತ್ತೋ ಪುಣ್ಯ ಪಾಪ, ಒಳ್ಳೆಯದು ಕೆಟ್ಟದ್ದು, ಇದು ಮಾಡಿದರೆ ನಮಗೆ ಒಳ್ಳೆಯದಾಗುವುದಿಲ್ಲ ಎನ್ನುವ ಎಚ್ಚರಿಕೆ ಅದು ಧರ್ಮವೇ. ನಾನು ದೇವರನ್ನು ಅವರು ಮುಖತಃ ಹೇಳದೇ ಇರ್ಬೋದು, ನಾನು ದೇವರನ್ನು ನಂಬೋದಿಲ್ಲ, ಆದರೆ ಮತ್ತೊಬ್ಬನಿಗೆ ತೊಂದರೆ ಕೊಡಬಾರದು ಎನ್ನುವ ಎಚ್ಚರಿಕೆ ಇದೆ ಅಲ್ವಾ, ಅದೇ ಧರ್ಮ. ದೇವರನ್ನು ನಂಬಿದರೆ ಯಸ್ಯತೋ ನಾಭಿಮತೋ ನಾಸೋ ಸಮಯ ಪ್ರಯೋಜನಾಭಾವಾತ್ ಅಂತ. ಒಬ್ಬನು ಕಷ್ಟದಲ್ಲಿದ್ದಾನೆ ಅಂತಂದಾಗ ಅವನು ಯಾವ ವರ್ಣದವನು, ಅವನು ಯಾವ ಜಾತಿಯವನು ಅಂತ ನೋಡದೆ ಸಹಾಯ ಮಾಡ್ತಾರಲ್ವ, ಅದು ಧರ್ಮ, ಅದು ರಕ್ಷಣೆ ಮಾಡುತ್ತೆ ಅಂತ. ಧರ್ಮ ಅಂದರೆ ಅದೇ, ಒಬ್ಬನಿಗೆ ರಕ್ಷಣೆ ಮಾಡುವುದು, ಒಬ್ಬನಿಗೆ ಸಹಾಯ ಮಾಡುವುದು. ಯಾವತ್ತಿನವರೆಗೂ ಮನುಷ್ಯರಲ್ಲಿ ಸ್ಪಂದನ ಭಾವನೆ ಇರುತ್ತದೋ, ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು, ಕಷ್ಟದಲ್ಲಿರುವವರನ್ನು ಆದುಕೊಳ್ಳಬೇಕು ಎನ್ನುವ ಎಚ್ಚರಿಕೆ ಇರುತ್ತೋ ಆವತ್ತಿನವರೆಗೂ ದೇಶ ಚೆನ್ನಾಗಿರುತ್ತೆ. ಯಾವತ್ತು ಅವನು ಹೇಗಾದರೂ ಹಾಳಾಗಲಿ, ನಾನು ಚೆನ್ನಾಗಿರಬೇಕು ಅಂತ ಬರುತ್ತೋ ಮನುಷ್ಯನಲ್ಲಿ, ಆವತ್ತು ಜಗತ್ತು ಹಾಳಾಯಿತು ಅಂತ ತಿಳ್ಕೊಳ್ಳಿ. ಇದು ಮುಂದೆ ಕಲಿಯುಗ ಆ ಥರ ಆಗುತ್ತೆ ಅಂತ. ಇವತ್ತು ನಾವು ರಾಜರಲ್ಲಿಯೂ ಅಂದರೆ ದೇಶ ರಕ್ಷಕರಲ್ಲಿಯೂ ಅಂತಹ ಪರಿಸ್ಥಿತಿಯನ್ನು ಕಾಣ್ತಾ ಇಲ್ಲ. ಧರ್ಮದ ಎಚ್ಚರಿಕೆ ಇದೆ, ಪುಣ್ಯ ಪಾಪದ ಎಚ್ಚರಿಕೆ ಇದೆ. ಆದರೂ ಎಲ್ಲೋ ಕೆಲವರು, ಅದೇ ನಾನು ಹೇಳಿದಾಗೆ ಸರ್ವೇ ನಿಯಮ ಸಾಪವಾದ ಅಂತಿದ್ದಾಗ ಅಪವಾದಗಳು ಅಲ್ಲಲ್ಲಿ ಸಿಗುತ್ತೆ. ಸ್ವಾರ್ಥಿಗಳು ಇದ್ದಾರೆ, ಆಡಳಿತಕ್ಕಾಗಿ ದುರ್ವಿನಿಯೋಗಗೊಳಿಸಿಕೊಳ್ಳುವವರೂ ಇದ್ದಾರೆ ಪ್ರಜೆಗಳನ್ನು. ಆದರೆ ತುಂಬ ನಮಗೆ ಧರ್ಮ ಇರುವುದರಿಂದ ದೇಶ ಚೆನ್ನಾಗಿದೆ. ಆದರೆ ಮುಂದೆ ಹಾಗಿರುವುದಿಲ್ಲ.
ಮುಂದೆ ನಾಶ ಆಗ್ತಾ ಆಗ್ತಾ ಹೋಗುತ್ತೆ ಅಂತ. ಆಗ ಉಪಾಯ ಏನು ಅಂದರೆ ಹರಿಸ್ಮರಣಮೇವಾತ್ರ ಸಂಪೂರ್ಣ ಫಲದಾಯಕಂ. ಹರಿ ಕೇಶವ ಹರೇ ಆಗಬೇಕು. ಹರೇ ಕೇಶವ ಗೋವಿಂದ ವಾಸುದೇವ ಜಗನ್ಮಯ ಜನಾರ್ದನ ಜಗದ್ಧಾಮ ಪೀತಾಂಬರ ಧರಾಚ್ಯುತ ಇತೀರಯಂತಿ ಯೇ ನಿತ್ಯಂ ನಹಿತಾನ್ ಬಾಧತೆ ಕಲಿಹಿ. ಯಾರು ಕಲಿಯುಗದ ಸಮೀಪಕ್ಕೆ ಬಂದಾಗ, ಕಲಿಯುಗ ಆಸನ್ನ ಆದಾಗ ಯಾರು ಹರೇ ಕೇಶವ ಗೋವಿಂದ ವಾಸುದೇವ ಜಗನ್ಮಯ ಭಗವಂತನನ್ನು ಸ್ಮರಣೆ ಮಾಡ್ತಾರೋ, ಅಂದರೆ ಹರೇ ಅಂತಂದರೆ ಹರಿಹರಣೆ, ಎಲ್ಲವನ್ನೂ ನಾಶ ಮಾಡ್ತಾನೆ, ಎಲ್ಲವನ್ನೂ ಸೆಳೆದುಕೊಳ್ಳುವವನು ಅಂತ, ನಾಶ ಮಾಡುವವನು. ಅಂತಹ ಹರಿಯ ಸ್ಮರಣೆ, ಕೇಶವ ದೇವೋತ್ತಮನಾದವನು, ವಾಸುದೇವ ಮೋಕ್ಷವನ್ನು ಕೊಡುವವನು, ಜಗನ್ಮಯ. ಯಾವಾಗ ಅಧರ್ಮ ಪ್ರಾರಂಭ ಆಗುತ್ತೆ ಅಂದರೆ ದೇವರ ಎಚ್ಚರಿಕೆ ಇಲ್ಲದೇ ಇದ್ದಾಗ, ಎಲ್ಲರಲ್ಲಿಯೂ ದೇವರಿದ್ದಾನೆ, ಎಲ್ಲ ಪದಾರ್ಥಗಳಲ್ಲಿಯೂ ಇದ್ದಾನೆ ಎನ್ನುವ ಎಚ್ಚರಿಕೆ ಇದ್ದಾಗ ನಮಗೆ ಮತ್ತೊಬ್ಬರಿಗೆ ಅನ್ಯಾಯ ಮಾಡಬೇಕು, ಮತ್ತೊಬ್ಬರ ದ್ರವ್ಯವನ್ನು ಸಂಪತ್ತನ್ನು ನಾವು ಕದಿಬೇಕು ಎನ್ನುವ ಯೋಚನೆ ಬರುವುದಿಲ್ಲ. ಉಪನಿಷತ್ ಹೇಳುವಾಗ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾ ಗೃಧಃ ಕಸ್ಯ ಸ್ವಿಧನಂ ಅಂತ ಹೇಳುತ್ತೆ. ಇದೆಲ್ಲವೂ ಜಗತ್ತಿನಿಂದ, ಜಗತ್ತು ಭಗವಂತನ ಆವಾಸವಾಗಿದೆ, ಅಂದರೆ ಆವಾಸಕ್ಕೆ ಯೋಗ್ಯವಾಗಿದೆ. ಸ್ವಯಂ ಪ್ರವೃತ್ಯ ಶಕ್ಯತ್ವಾತ್ ಈಶಾವಾಸ್ಯಂ ಇದಂ ಜಗತ್. ಈ ಜಗತ್ತು ಸ್ವಯಂ ನಡೀಲಿಕ್ಕೆ ಸಾಧ್ಯವೇ ಇಲ್ಲ, ಭಗವಂತ ಇರುವುದಕ್ಕೆ ಈ ಜಗತ್ತು ನಡೀತಾ ಇದೆ. ಆದ್ದರಿಂದ ಎಲ್ಲದರಲ್ಲಿಯೂ ದೇವರಿದ್ದಾನೆ ಅಂತ ತಿಳಿದುಕೊಂಡಾಗ ನಿನಗೆ ಆ ಎಚ್ಚರಿಕೆ ಬರಬಾರದು. ಮತ್ತೊಬ್ಬರ ದುಡ್ಡನ್ನು ಕದಿಬೇಕು ಎನ್ನುವ ಎಚ್ಚರಿಕೆ ಬರುವುದಿಲ್ಲ, ಆ ಕಲ್ಪನೆಯೇ ಬರೋದಿಲ್ಲ. ಮಾಗೃದಃ ಕಸ್ಯ ಸ್ವಿಧನಂ, ಮತ್ತೊಬ್ಬರ ದುಡ್ಡಿಗೆ ಕೈ ಹಾಕಬೇಡ, ಅದು ನಿನ್ನದಲ್ಲ. ತೇನ ತ್ಯಕ್ತೇನ ಭುಂಜೀತಃ, ಭಗವಂತ ಏನು ಕೊಟ್ಟಿದ್ದಾನೋ ಅದರಲ್ಲಿ ಆರಾಮವಾಗಿರು, ನಿನಗೆ ಸಿಕ್ಕಿದಂತಹ ಸಂಪತ್ತಿನಿಂದ ಜೀವನವನ್ನು ನಡೆಸು, ಮತ್ತೊಬ್ಬರ ಹಣವನ್ನು ಕದಿಬೇಡ ಅಂತ. ಯಾಕೆಂದರೆ ಯಾವಾಗ ಕದಿಬೇಕನ್ಸುತ್ತೆ ಆ ಜ್ಞಾನ ಇಲ್ಲದೇ ಇದ್ದಾಗ. ಸರ್ವಭೂತೇಷು ಚಾತ್ಮಾನಂ ಸರ್ವಂಚ ಪರಮಾತ್ಮನಿ ಯಃ ಪಶ್ಯೇತ್ ಸ ಭಯಾಭಾವಾತ್ ನಾತ್ಮಾನಂ ಗೋಪ್ತುಮಿಚ್ಛತಿ. ಎಲ್ಲದರಲ್ಲಿಯೂ ದೇವರಿದ್ದಾನೆ, ಎಲ್ಲದರಲ್ಲಿಯೂ ಇರುವಂತಹ ದೇವರು ನನ್ನೊಳಗೂ ಇದ್ದಾನೆ ಎನ್ನುವ ಎಚ್ಚರಿಕೆ ಇದ್ದಾಗ ಆಗ ಅವನಿಗೆ ಭಯವೂ ಇರುವುದಿಲ್ಲ, ಮತ್ತೊಬ್ಬರಿಗೆ ಹಿಂಸೆ ಕೊಡುವುದಕ್ಕೂ ಹೋಗುವುದಿಲ್ಲ. ಈ ಎಚ್ಚರಿಕೆ ಆದ್ದರಿಂದ ಇಲ್ಲಿ ಹೇಳುವಾಗ ಜಗನ್ಮಯ ಅಂತ ಹೇಳ್ತಾರೆ. ಈ ಜಗತ್ತಿನಲ್ಲಿರುವಂತಹ ಸರ್ವವ್ಯಾಪ್ತನಾದಂತಹ ನರಸಿಂಹನನ್ನು ಹೇಳುವಾಗ ಸರ್ವತೋಮುಖಂ ಅಂತ ಹೇಳಿದರು. ಸರ್ವತಃ ಮುಖಂ ಯಸ್ಯ, ಎಲ್ಲ ಕಡೆಗೂ ಇರುವಂತಹ ನರಸಿಂಹ. ಹಿರಣ್ಯಕಶಿಪು ಅಲ್ಲಿದ್ದಾನ ಇಲ್ಲಿದ್ದಾನೆ, ಎಲ್ಲ ಕಡೆಗೂ ದೇವರಿದ್ದಾನೆ. ಆದ್ದರಿಂದ ಅವನನ್ನು ಸರ್ವತೋಮುಖ ಅಂತ ಕರೆದು ನರಸಿಂಹನನ್ನು. ಆದ್ದರಿಂದ ಜಗನ್ಮಯ ಅಂತ ಚಿಂತನೆ ಮಾಡಿದರೆ ಕಲಿಯು ನಮಗೆ ಬಾಧೆ ಕೊಡುವುದಿಲ್ಲ. ಜನಾರ್ದನ ಅಂತ ಹೇಳಬೇಕು, ಜನಾರ್ದನ ಅಂತ ಹೇಳುವುದುಂಟು. ಜನಾರ್ದನ ಅಲ್ಲ, ಜನಾರ್ದನ. ಜನಾನರ್ದಯತಿ ಅಂದರೆ ದುಷ್ಟ ಜನರನ್ನು ಸಂಹಾರ ಮಾಡ್ತಾನೆ ಅಂತ. ದುಷ್ಟರನ್ನು, ಕಲಿ ಮುಂತಾದ ದೈತ್ಯರನ್ನು ನಾಶ ಮಾಡಿ ಹಾಕ್ತಾನೆ ಭಗವಂತ. ಅವನನ್ನು ಸ್ಮರಣೆ ಮಾಡಿದರೆ ಜನಾರ್ದನ ಜಗದ್ಧಾಮ, ಜಗತ್ತೇ ಭಗವಂತನಿಗೆ ಮನೆ. ಪೀತಾಂಬರ ಧರಾಚ್ಯುತ ಇತೀರಯತಿ ಯೇ ನಿತ್ಯಂ, ಈರಯಂತಿ ಯೇ ನಿತ್ಯಂ. ಯಾರು ಈ ರೀತಿಯಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾರೋ ನಹಿತಾನ್ ಬಾಧತೆ ಕಲಿಹಿ, ಕಲಿ ಅವರನ್ನು ಬಾಧಿಸುವುದಿಲ್ಲ. ನಮಗೆ ಆವಾಗವಾಗ ಕಲಿಬಾಧೆ ಇಲ್ಲದೇ ಇರುವುದು, ಹೆಚ್ಚು ನಾವು ಕಲಿಬಾಧೆಯಿಂದಲೇ ಒಳಪಟ್ಟಿರುವ. ಯಾಕಂದರೆ ಕ್ಷಣ ಕ್ಷಣಕ್ಕೂ ನಮಗೆ ವಿಚಿತ್ರ ಆಲೋಚನೆಗಳು ಬರ್ತಾ ಇರುತ್ತೆ ದೇವರ ಆಲೋಚನೆಗಳಿಗಿಂತ. ಇದು ಏನು ಲಕ್ಷಣ ಅಂದರೆ ಕಲಿಬಾಧೆ ಇರುವುದರಿಂದ. ಅದು ಹೋಗಲಾಡಿಸ್ಕೊಳ್ಬೇಕು ಅಂದರೆ ನಾವು ನಿರಂತರ ಪ್ರಯತ್ನಪೂರ್ವಕವಾಗಿ ಈ ನಾಮಸ್ಮರಣೆಗಳನ್ನು ಮಾಡ್ತಾ ಇರಬೇಕು ಅಂತ. ಅಹೋ ಹರಿಪರಾ ಏತು ಕಲೌ ಸರ್ವ ಭಯಂಕರೇ ತೇ ಸೌಭಾಗ್ಯ ಮಹಾತ್ಮಾನಃ ಸತ್ಸಂಗತಿ ರಥ ಅಪಿ. ಆದ್ದರಿಂದ ನಿರಂತರವಾಗಿ ನಾಮಸ್ಮರಣೆಯನ್ನು ಮಾಡ್ತಾ ಸಜ್ಜನರ ಸಹವಾಸದಲ್ಲಿ ಇರಬೇಕು ಅಂತ ಪುರಾಣ ತಿಳಿಸಿಕೊಡುತ್ತೆ. ಆ ಯೋಚನೆಗಳು ಯಾವಾಗಲೂ ನಮಗೆ ಅದು ಸ್ವಭಾವಕ್ಕಿಂತ ಪ್ರಭಾವ ತುಂಬ ಕೆಲಸ ಮಾಡುತ್ತೆ. ಸ್ವಭಾವದ ಅಭಿವ್ಯಕ್ತಿ ಅದು ದೇವರ ಅನುಗ್ರಹದಿಂದಲೇ ಆಗಬೇಕು. ಪ್ರಭಾವ ತುಂಬ ನಾವು ಯಾರ ಜೊತೆಗೆ ಇರ್ತೇವೆ, ನಾವು ಯಾರ ಜೊತೆ ಮಾತನಾಡ್ತೇವೆ, ಎಲ್ಲಿ ಇರ್ತೇವೆ, ಆದ್ದರಿಂದಲೇ ಅನುಷ್ಠಾನಕ್ಕೆಲ್ಲ ದೇಶ ಕಾಲ ಎಲ್ಲ ಶುಚಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ನಾನು ಎಲ್ಲೆಲ್ಲೋ ಕೂತ್ಕೊಂಡು ಯಾರ ಜೊತೆಗೆ ಇದ್ದು ನಾನು ಏನೇನೋ ಮಾಡ್ತೇನೆ ಅಂದರೆ ಆಗೋದಿಲ್ಲ ಸಾಧನೆ. ಅದಕ್ಕೆ ಸಂಘ ಚೆನ್ನಾಗಿರಬೇಕು, ಒಳ್ಳೆಯವರ ಸಹವಾಸವನ್ನು ಮಾಡಿ ಅಂತ
ತಿಳಿಸಿಕೊಡ್ತದೆ. ಆ ಸಜ್ಜನರ ಸಹವಾಸ ಇರುವವರಿಗೂ ಕೂಡ ಕಲಿ ಬಾಧಿಸುವುದಿಲ್ಲ. ಹೀಗೆ ನರಸಿಂಹ ಪುರಾಣ ವಿಸ್ತಾರವಾಗಿ ಅವತಾರಗಳ ಚಿಂತನೆ, ಧರ್ಮಗಳ ಚಿಂತನೆ, ಜ್ಞಾನದ ಮಹತ್ವ, ಭಕ್ತಿಯ ಮಹತ್ವ, ವೈಷ್ಣವರ ಚರಿತೆಗಳು, ಹೀಗೆ ಮತ್ತು ವಂಶದ ವಿಚಾರಗಳು, ಸೂರ್ಯವಂಶದ ಬಗ್ಗೆ, ಅಲ್ಲಿ ಬಂದಂತಹ ರಾಜರ ಬಗ್ಗೆ, ಚಂದ್ರವಂಶದ ಬಗ್ಗೆ, ಅಲ್ಲಿ ಬಂದಂತಹ ರಾಜರ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದೆ. ಅದರ ಜೊತೆಗೆ ದಶಾವತಾರಗಳ ಚಿಂತನೆಯ ಬಗ್ಗೆ ನರಸಿಂಹ ಪುರಾಣ ಮಾತನಾಡಿದೆ. ಯಾವ ಯಾವ ಅಧಿಷ್ಠಾನದಲ್ಲಿ ಭಗವಂತನನ್ನು ಚಿಂತನೆ ಮಾಡಬೇಕು, ದೇವರನ್ನು ಹೇಗೆ ಉಪಾಸನೆ ಮಾಡಬೇಕು, ಅದರ ಬಗ್ಗೆ ಪುರಾಣ ತಿಳಿಸಿಕೊಡ್ತಾ ಸಮಸ್ತ ಪುಣ್ಯ ಫಲದಂ ಸರ್ವಯಜ್ಞ ಫಲಪ್ರದಂ ಯೇ ಪಠಂತ್ಯಪಿ ಶೃಣ್ವಂತಿ ಶ್ಲೋಕಂ ಶ್ಲೋಕಾರ್ಧಮೇವ. ಈ ನರಸಿಂಹ ಪುರಾಣದ ಫಲಶ್ರುತಿಯನ್ನು ತಿಳಿಸಿಕೊಡ್ತಾ, ಫಲಶ್ರುತಿಯನ್ನು ತಿಳಿಸುವುದು ರೋಚನಾರ್ಥೇ ಫಲಶ್ರುತಿ ಅಂತ. ನಿಮಗೆ ಶಾಸ್ತ್ರದ ಮೇಲೆ ಇನ್ನಷ್ಟು ದೇವರ ಮೇಲೆ ಶ್ರದ್ಧೆ ಬರಬೇಕು ಅಂತ ರುಚಿಸುವುದಕ್ಕಾಗಿ ಫಲಶ್ರುತಿಯನ್ನು ಹೇಳ್ತಾರೆ. ಹಾಗಂತಂದೇಳಿ ಫಲಶ್ರುತಿಯಲ್ಲಿ ಹೇಳಿದ್ದು ಸುಳ್ಳು ಅಂತ ಅರ್ಥ ಅಲ್ಲ. ಖಂಡಿತವಾಗಿಯೂ ಅದು ಫಲವನ್ನು ಕೊಟ್ಟೇ ಕೊಡುತ್ತೆ. ಆದರೆ ಇದೇ ಉದ್ದೇಶಕ್ಕಾಗಿ ಶಾಸ್ತ್ರಗಳ ಅಧ್ಯಯನ ನಡೀಬಾರ್ದು ಅಂತನ್ನುವುದು ಪುರಾಣಗಳ ಆದೇಶ. ಯೇ ಪಠಂತ್ಯಪಿ ಶೃಣ್ವಂತಿ, ಈ ಪುರಾಣವನ್ನು, ನರಸಿಂಹ ಪುರಾಣವನ್ನು ಯಾರು ಹೇಳ್ತಾರೆ, ಯಾರು ಕೇಳ್ತಾರೆ, ಶ್ಲೋಕವಾಗಲಿ ಶ್ಲೋಕಾರ್ಧವಾಗಲಿ, ಭಾಗವತವನ್ನು ಕುರಿತು ಹೇಳುವಾಗ ಅದೇ ರೀತಿಯಾಗಿ ಒಂದು ಶ್ಲೋಕವನ್ನು ಕೇಳಿದರೂ ಶ್ಲೋಕಾರ್ಧವನ್ನು ಕೇಳಿದರೂ ಕೂಡ ನತೇಶಾಂ ಪಾಪ ಬಂಧಸ್ತು ಕದಾಚಿದಪಿ ಜಾಯತೆ, ಅವರಿಗೆ ಪಾಪ ಅಂತನ್ನುವುದು ಎಂದಿಗೂ ಬರುವುದಿಲ್ಲ. ಅಂದರೆ ಬರುವುದಿಲ್ಲ ಅಂದರೆ ಆ ಎಚ್ಚರಿಕೆ ಬಂದಿರುತ್ತೆ. ಇಷ್ಟು ಕೇಳಿದ ಮೇಲೆ ಇನ್ನು ಪಾಪ ಮಾಡಬಾರದು ಅನ್ನುವ ಎಚ್ಚರಿಕೆ ಬಂದ ನಂತರ ಪಾಪ ಮಾಡಲಿಕ್ಕೆ ಹೋಗುವುದಿಲ್ಲ. ಕೇಳಿದ್ದೇನೆ ಇನ್ನು ಮಾಡ್ತೇನೆ ಪಾಪ ಬರುವುದಿಲ್ಲ ಅಂತನ್ನುವುದು ಹಾಗಲ್ಲ. ಕದಾಚಿದಪಿ ಜಾಯತೆ ವಿಷ್ಣುರ್ಪಿತಮಿದಂ ಪುಣ್ಯಂ ಪುರಾಣಂ ಸರ್ವಕಾಮದಂ. ಎಲ್ಲ ಅಪೇಕ್ಷೆಯನ್ನು ಪೂರೈಸುವಂತಹ ಅದ್ಭುತ ಪುರಾಣ ಈ ನರಸಿಂಹ ಪುರಾಣ. ಸಹಸ್ರಕುಲ ಸಂಯುಕ್ತಾ ಪ್ರಯಾಂತಿ ಪರಮಂ ಪದಂ ಕಿಂ ತೀರ್ಥೈ ಗೋಪ್ರದಾನೈರ್ವ ತಪೋಭಿರ್ವ ಕಿಮಧ್ವರೈ ಅಹನ್ಯಹನಿ ಗೋವಿಂದಂ ತತ್ಪರತ್ವೇನ ಶೃಣ್ವತಾಂ. ಎಷ್ಟು ಯಜ್ಞ ಮಾಡಿದ್ರೇನು, ಎಷ್ಟು ಗೋದಾನಗಳನ್ನು ಮಾಡಿದ್ರೇನು, ಎಷ್ಟು ದಾನಗಳನ್ನು ಮಾಡಿದ್ರೇನು, ಯಾರಿಗೆ ಗೋವಿಂದನ ಸ್ಮರಣೆ ಇರುವುದಿಲ್ಲವೋ ಅದು ಯಾವುದೂ ಫಲ ಕೊಡುವುದಿಲ್ಲ. ಗೋವಿಂದ ಸ್ಮರಣೆ ಅಂತನ್ನುವುದು ಬಹಳ ಮುಖ್ಯ ಅಂತ ತಿಳಿಸಿಕೊಡ್ತಾರೆ. ಆದ್ದರಿಂದ ಇದನ್ನು ಏತತ್ ಪುರಾಣ ಶ್ರವಣಂ ಇಹಾಮುತ್ರ ಸುಖಪ್ರದಂ, ಇದನ್ನು ಎಲ್ಲರಿಗೂ ಕೇಳಿಸಬೇಕು ಅಂತ ಹೇಳ್ತಾರೆ. ಎಲ್ಲರಿಗೂ ಇದರ ಶ್ರವಣವನ್ನು ಮಾಡಿಸಬೇಕು, ಎಲ್ಲರೂ ಇದನ್ನು ಕೇಳಿ ಅನುಷ್ಠಾನಕ್ಕೆ ತರಬೇಕು. ಅವರಿಗೆ ಇಹ ಅಮುತ್ರ ಸುಖಪ್ರದಂ ಅಂತ ಶಾಸ್ತ್ರ ಹೇಳುತ್ತೆ. ಈ ಲೋಕದಲ್ಲಿಯೂ ಕೂಡ ನಮಗೆ ಉತ್ತಮವಾದ ಫಲವನ್ನು ಕೊಡುತ್ತೆ ಈ ಶಾಸ್ತ್ರ ಶ್ರವಣ. ಪರಲೋಕದಲ್ಲಿಯೂ ಕೂಡ ನಮಗೆ ಆನಂದವನ್ನು ಕೊಡುವಂತಹ ವದತಾಂ ಶೃಣ್ವತಾಂ ಸದ್ಯ ಸರ್ವಪಾಪ ಪ್ರಣಾಶನಂ ಬಹುನಾತ್ರ ಕಿಮುಕ್ತೇನ ಭೂಯೋ ಭೂಯೋ ಮುನೀಶ್ವರಾಹ. ಸೂತರು ಮುನಿಗಳಿಗೆ ಹೇಳುವಾಗ ಇನ್ನೇನು ಹೇಳಬೇಕಪ್ಪ, ಕೇಳುವವರಿಗೂ ಹೇಳುವವರಿಗೂ ಕೂಡ ಎಲ್ಲ ಪಾಪವನ್ನು ಪರಿಹಾರ ಮಾಡುವಂತಹ ಪುರಾಣ ಇದಾಗಿದೆ. ಶ್ರದ್ಧೆಯ ಅಶ್ರದ್ಧೆಯ ವಾಪಿ ಶ್ರೋತವ್ಯಮಿದಮುತ್ತಮಂ. ನಾವು ಕೇಳಬೇಕು ಶಾಸ್ತ್ರವನ್ನು. ನಮಗೆ 100% ನಾವು ಕುಳಿತುಕೊಂಡು ಅಲ್ಲೇ ಗಮನ ಕೊಡಲಿಕ್ಕೆ ಆಗೋದಿಲ್ಲ. ಮನಸ್ಸು ಆಚೆ ಈಚೆ ಹೋಗುತ್ತೆ, ಏನೋ ಯೋಚನೆಗಳು ಬರುತ್ತೆ. ಆದರೆ ಶ್ರದ್ಧೆಯ ಅಶ್ರದ್ಧೆಯ ವಾಪಿ, ಶ್ರದ್ಧೆಯಿಂದಲೇ ಕೇಳಬೇಕು. ಆದರೆ ಮಾನವನ ಸಹಜ ಸ್ವಭಾವ ಮನಸ್ಸು ಆಚೆ ಈಚೆ ಆಗುತ್ತೆ, ಆದರೂ ಕೇಳಬೇಕು ಅಂತ, ಅದು ಸಂಸ್ಕಾರ. ಮೊದಲು ಕೇಳಬೇಕು. ಶ್ರೋತವ್ಯಂ ಮಂತವ್ಯಂ ನಿಧಿಧ್ಯಾಸಿ, ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಅದಕ್ಕೆ ಆದ್ದರಿಂದ ಮೊದಲು ಆತ್ಮಾವ ಅರೆ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಭಗವಂತನನ್ನು ಕಾಣಬೇಕು ಅಂತಂದರೆ ಮೊದಲಿಗೆ ಕೇಳಬೇಕಂತ. ಆ ಕೇಳಿ 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 ಸಂಸ್ಕಾರ ನಮಗೆ ಬರುತ್ತೆ. ಆದ್ದರಿಂದ ಶ್ರದ್ಧೆಯ ಅಶ್ರದ್ಧೆಯ ವಾಪಿ ಶ್ರೋತವ್ಯಮಿದಮುತ್ತಮಂ. ಭಾರದ್ವಾಜ ಮುಖಾ ಸರ್ವೇ ಕೃತಕೃತ್ಯಾ ದ್ವಿಜೋತ್ತಮಾ ಸೂತಂ ಹೃಷ್ಟಾ ಪ್ರಪೂಜ್ಯಾಥ ಸರ್ವೇಪಿ ಸ್ವಾಶ್ರಮಂ ಯಯುಹು. ಹೀಗೆ ಎಲ್ಲ ಋಷಿಮುನಿಗಳು ಕೂಡ ಸೂತರಿಂದ ಈ ವಿಸ್ತಾರವಾದ 68 ಅಧ್ಯಾಯ 3400 ಶ್ಲೋಕ ನರಸಿಂಹ ಪುರಾಣದ್ದು ಇದೆಲ್ಲ ವಿಚಾರಗಳನ್ನು ಕೇಳಿ ತುಂಬ ಖುಷಿಯಾಗಿ ಸೂತರಿಗೆ ನಮಸ್ಕಾರವನ್ನು ಮಾಡಿ ಅವರು ತಮ್ಮ ಆಶ್ರಮಕ್ಕೆ ತೆರಳಿದರು ಅಂತ ನರಸಿಂಹ ಪುರಾಣದ ಫಲವನ್ನು ತಿಳಿಸ್ತಾ ಈ ಚಿಂತನೆಯನ್ನು ಸೂತರು ಪುರಾಣಿಕರಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಇಂದಿಗೆ ಈ ನರಸಿಂಹ ಪುರಾಣದ ಚಿಂತನೆಯನ್ನು ಉಪಸಂಹಾರ
ಆಗುವಂತಹ ಸಮಯ. ಈ ಅದ್ಭುತವಾದಂತಹ ಪುರಾಣ ಎಲ್ಲ ವಿಚಾರಗಳೂ ಕೂಡ ನಮಗೆ ಹೆಚ್ಚೆಚ್ಚು ಅನುಷ್ಠಾನಕ್ಕೆ ತೊಡಗಿಸಿಕೊಳ್ಳುವಂತೆ ಈ ಪುರಾಣ ಮಾಡಿದೆ. ಎಲ್ಲರಿಗೂ ಕೂಡ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ಕೃಷ್ಣಾರ್ಪಣಮಸ್ತು.